ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮರೇ, ತಿಟ್ಟವಾಗ್ಲೂ ನನ್ನ ಮಗಳ ಮ್ಯಾಕೆ ನಮಗ್ ಕೋಪ ಇಲ್ಲವ್ರ? ಇಲ್ಲ ಪುಟ್ಟಕ್ಕ, ಈಗ ಅವಳು ನಿನ್ ಮಗಳು ಮಾತ್ರ ಅಲ್ಲ, ನನ್ ಸೊಸೆನ ಪುಟ್ಟಕ್ಕ. ಈ ಬಡ್ಡಿ ಬಂಗಾರ ಮನ್ಸಾಸೆ. ಸ್ನೇಹ ತ್ಯಾಪ್ ಮಾಡಿರಕ್ಕಿಲ್ಲ ಅಂತ ಗೊತ್ತಿದ್ದು ನಾನು ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ, ಈ ರಾಧವಂಗ ಯೋಟ್ ತಲೆ ಕೆಡ್ಸವಳೆ ಅಂದ್ರೆ ರಾಧವನು ಈ ಕೆಲಸವ ಸ್ನೇಹನೆ ಮಾಡಿರೋದು ಅಂತ ನಂಬಿಟ್ಟಿದ್ಲು. ಅದಕ್ಕೆಯ ರಾಧವಂಗೆ ನಿಜ ಯೋನು ಅಂತ ಗೊತ್ತಾಗ್ಲಿ, ಹಂಗೆ ಎಲ್ರ ಮುಂದೆ ಈಸಿಯಾಗಿ ಇತ್ಯರ್ಥ ಆಗ್ಲಿ ಅಂತಲೇ ನಾನಿಲ್ಲಿಗೆ ಬಂದದ್ದು. ಈ ಕೆಲಸ ನೀನ್ ಮಾಡಿರಕ್ಕಿಲ್ಲ ಅನ್ನೋ ನಂಬಿಕೆ ನನ್ಗಿತ್ತು ಸ್ನೇಹ. ಅಮ್ಮರೇ, ನಿಮ್ ಬಾಯಿನಾಗೆ ಸ್ನೇಹ ಬಗ್ಗೆ ಇಂಥ ಮಾತು ಕೇಳಿ ನನಗೆ ಸ್ಯಾನ ಸಂತೋಷ ಆಯ್ತು ಅಮ್ಮವ್ರೆ. ಅಂತೂ ಇದ್ರಾಗ ನಮ್ ತಪ್ಪೇನು ಇಲ್ಲ ಅನ್ನೋದು ನಿಮಗ್ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ನೀನ್ ತ್ಯಾಪ್ ಮಾಡ್ತೀಯ, ನಿನ್ ಮಕ್ಳು ತ್ಯಾಪ್ ಮಾಡ್ತಾರೆ ಅಂದ್ರೆ ಯಾರಾನ ನಂಬ್ತಾರ ಪುಟ್ಟಕ್ಕ? ನಿನ್ ಮೈನಾಗ ಅರಿತಿರೋ ರಕ್ತನೇ ಅಲ್ವೇ ಅವ್ರ ಮೈನಾಗೂ ಅರಿತಿರೋದು. ನನಗ್ ನಿನ್ ಮ್ಯಾಕಾದ್ ಯೋಟ್ ನಂಬಿಕೆ ಆಯ್ತು, ಈಗ ನಿನ್ ಮಗಳ ಮ್ಯಾಕು ಆಟೆ ನಂಬಿಕೆ ಹುಟ್ಟೈತೆ ಪುಟ್ಟಕ್ಕ. ಒಬ್ಬ ಮನುಷ್ಯನ ವ್ಯಕ್ತಿತ್ವ ಗೊತ್ತಾದ್ಮ್ಯಾಕೆ ಅಲ್ವೇ ಆ ವ್ಯಕ್ತಿ ಬೆಲೆನೂ ಗೊತ್ತಾಗತ್ತೆ. ಸರಿಯಾಗಿ ಹೇಳ್ದೆ ಬಂಗಾರ. ಒಳ್ಳೇದನ್ನ ಒಳ್ಳೆತನ ಪರೀಕ್ಷೆ ಮಾಡಂಗೆ ಪುಟ್ಟಕ್ಕನ ಮಕ್ಕಳನ್ನ ದ್ಯಾವರು ಪರೀಕ್ಷೆ ಮಾಡ್ತಾವನೆ. ಯಾಕ್ರಾಜಿ, ಇನ್ನೊಬ್ರು ಹೊಟ್ಟೆ ಉರ್ಸದೆ ಚಾಳಿ ಮಾಡ್ಕೊಂಡಿದ್ಯಾ? ಪುಟ್ಟಕ್ಕನ ತಾಳ್ಮೆ ನಿನಗೂ ವರ. ಎಣ್ಣೆಗೆ ಎಣ್ಣೆ ಸತ್ರು ಅಂತ ಪದೇ ಪದೇ ಸಾಬೀತು ಮಾಡಕ್ ಕೊಟ್ಟಿದ್ಯಾ? ಪುಟ್ಟಕ್ಕ ತನ್ನ ತಾಳ್ಮೆನ ಅಸ್ತ್ರ ಮಾಡ್ಕೊಂಡ್ರೆ ನೀನ್ ಸುಟ್ಟು ಬೂದಿ ಆಗೋಯ್ತೀಯ. ಹುಷಾರು. ಆಯ್ತವ, ಆದ್ರೆ ನನಗೆ ಗೊತ್ತಾಗಿದ್ದ ಸುದ್ದಿನೇ ನಾನು ಹೇಳಿದ್ದು. ಸುದ್ದಿ ಕೊಟ್ಟವ್ರು ಯಾರು? ಈ ಮನೆಯಾಗ ಪತ್ರ ಐತೆ ಅಂತ ಹೇಳ್ದವ್ರು ಯಾರು? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.